ಧ್ಯಾನದ ABCD ಅಂದರೆ ನಾವು ಮೊದಲನೇ ಸಲ ಧ್ಯಾನ ಮಾಡಬೇಕು, ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಏನು ಅರ್ಥ ಮಾಡ್ಕೊಂಡಿರಬೇಕು ಅದನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಫಸ್ಟು ಏನು ಮಾಡಬೇಕು ಅಂದರೆ ಒಬ್ಬನೇ ಕುಳಿತುಕೋಬೇಕು, ಅದು ಯಾರು ಡಿಸ್ಟರ್ಬ್ ಮಾಡದೇ ಇರೋಂಥ ಜಾಗದಲ್ಲಿ. ಇದು ಮೂಲಭೂತವಾದ ಒಂದು ಮಾತು. ಎರಡನೇದು, ಹೊರಗಡೆಯಿಂದ ಏಕಾಂತದಲ್ಲಿ ಇರ್ತೀವಿ ಅದು ಓಕೆ, ಆದರೆ ಒಳಗಡೆಯಿಂದನೂ ಏಕಾಂತದಲ್ಲಿ ಇರಬೇಕು. ಒಳಗಡೆಯಿಂದ ಏಕಾಂತದಲ್ಲಿ ಇರೋದಂದರೆ ಮನಸ್ಸಲ್ಲಿ ಏನೆಲ್ಲ ವಿಚಾರ ನಡೀತಾ ಇದೆ ಅದೆಲ್ಲ ಸಂಸಾರದ ವಿಚಾರ ಆಗಿರುತ್ತದೆ. ಇದರ ಅರ್ಥ ಏನಂದರೆ ನಾವು ಹೊರಗಡೆಯಿಂದ ಏಕಾಂತದಲ್ಲಿ ಇರ್ತೀವಿ, ಒಳಗಡೆಯಿಂದ ಸಂಸಾರದಲ್ಲಿ ಇರ್ತೀವಿ. ಹಾಗಾಗಿ ಏಕಾಂತದಲ್ಲಿ ಇರೋದನ್ನು ನಾವು ಕಲಿಬೇಕಾಗತ್ತೆ. ಅಂದರೆ ಮನಸ್ಸಲ್ಲಿ ನಡೆಯುವ ವಿಚಾರದಿಂದ ಬಿಡುಗಡೆ ಹೊಂದಬೇಕು. ಬಿಡುಗಡೆ ಹೊಂದಲಿಕ್ಕಾಗಲ್ಲ, ಯಾಕೆಂದರೆ ಆ ವಿಚಾರಕ್ಕೆ ನಾವು ಜಾಸ್ತಿ ಮಹತ್ವ ಕೊಡ್ತಾ ಇರ್ತೀವಿ. ಹೇಗೆಂದರೆ ಹೊರಗಡೆ ನಾವು ಹೇಗೆ ಬೇರೆಯವರಿಗೆ ಮಹತ್ವ ಕೊಟ್ಟು ಅವರಿಗೆ ನಾವು ಅಟ್ಯಾಚ್ ಆಗ್ತೀವೋ ಹಾಗೆ ಒಳಗಡೆಯಿಂದ ಸಹ ನಾವು ವಿಚಾರಕ್ಕೆ ಅಟ್ಯಾಚ್ ಆಗಿರ್ತೀವಿ. ಯಾಕೆಂದರೆ ಅದರಿಂದ ನಮಗೆ ಸುಖ ಸಂತೋಷ ಸಿಗ್ತದಂತ ನಾವು ನಂಬಿದ್ದೀವಿ. ಯಾರಿಗಾದರೂ ನಾವು ಬೆಲೆ ಕೊಡ್ತಾ ಇದ್ದೀವಿ ಅಂದರೆ ಅವ್ರ ಜೊತೆ ನಾವು ಒಂದಾಗ್ತಾ ಇದ್ದೀವಿ ಅಂತ. ಯಾರಿಗೆ ನಾವು ಬೆಲೆ ಕೊಡಲ್ವೋ, ಮಹತ್ವ ಕೊಡಲ್ವೋ ಅವರಿಂದ ದೂರ ಆಗ್ತೀವಿ, ಏಕಾಂಗಿ ಆಗ್ತೀವಿ. ಇಲ್ಲಿ ನಾವು ಧ್ಯಾನದಲ್ಲಿ ಏಕಾಂಗಿ ಆಗಬೇಕಂದ್ರೆ ಬೆಲೆ ಕೊಡೋದನ್ನು ನಿಲ್ಲಿಸಬೇಕಾಗತ್ತೆ. ನಾವು ಹೇಗಂದರೆ ಏಕಾಂತದಲ್ಲಿ ಇರ್ಲಿಕ್ಕೆ ಬಯಸಲ್ಲ, ಯಾಕೆಂದರೆ ಮನುಷ್ಯ ಏನು ಬೇಕಾದರೂ ಮಾಡ್ತಾನೆ, ಆದರೆ ಸುಮ್ಮನೆ ಕೂತ್ಕೊಂಡ್ರೆ ಅವ್ನ ಕೈಲಿ ಆಗಲ್ಲ. ಅವನಿಗೆ ಮೊಬೈಲ್ ಬೇಕು, TV ಬೇಕು, ಅಥವಾ ಫ್ರೆಂಡ್ಸ್ ಜೊತೆ ಫೋನ್ ಮಾಡಿ ಮಾತಾಡಬೇಕು. ಏನೂ ಇಲ್ಲ ಅಂದರೆ ಕೆಲಸ ಎಲ್ಲ ತಿನ್ನಲಿಕ್ಕಾದರೂ ಹೋಗ್ತಾನೆ. ಆ ರೀತಿ ಮನುಷ್ಯನ ಒಂದು ಸ್ವಭಾವ. ನಾವು ಧ್ಯಾನ ಮಾಡಬೇಕು ಅಂದರೆ ಹೊರಗಡೆಯಿಂದ ಯಾವ ರೀತಿ ಏಕಾಂತದಲ್ಲಿ ಇರ್ತೀವೋ ಹಾಗೆ ಒಳಗಡೆಯಿಂದನೂ ಏಕಾಂತ ಸೃಷ್ಟಿ ಮಾಡ್ಕೋಬೇಕು. ವಿಚಾರಗಳಿಗೆ ಬೆಲೆ ಕೊಡಬಾರ್ದು. ಇದರ ಅರ್ಥ ಏನು ಅಂದರೆ ನಾವು ವಿಚಾರನ ಸತ್ಯ ಅಂತ ನಂಬಿಕೊಂಡು ಬಿಟ್ಟಿದ್ದೀವಿ, ಅದಕ್ಕೆ ವ್ಯಾಲ್ಯೂ ಕೊಡ್ತಾ ಇದ್ದೀವಿ. ವಿಚಾರ ನನ್ನ ಒಳಗಡೆಯಿಂದ ಬಂತು ಮತ್ತು ನಾನೇ ಸತ್ಯ ಅಂತ ನಾವು ನಂಬ್ಕೊಂಡ್ಬಿಟ್ಟಿದ್ದೀವಿ. ವಿಚಾರ ಏನು ಅಂದರೆ ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ, ನೋಡಿದ್ದು, ಕೇಳಿದ್ದು, ಅನುಭವಿಸಿದ್ದು ಏನಿದೆ ಅದರ ಛಾಯೆ, ನೆರಳು. ಒಂದು ಮೊಬೈಲಲ್ಲಿ ವೀಡಿಯೋ ಮಾಡ್ತೀವಲ್ಲ, ವೀಡಿಯೋ ಮಾಡಿದಾಗ ಅದೇನು ಸ್ಟೋರೇಜಲ್ಲಿ ರೆಕಾರ್ಡ್ ಆಗಿರುತ್ತಲ್ಲ, ಆ ರೆಕಾರ್ಡ್ ಇದ್ದಂಗೆ ಇಮೇಜ್ ರೂಪದಲ್ಲಿ ಅದನ್ನು ನಾವು ಸತ್ಯ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಯಾವುದೇ ವಿಚಾರನ ಸತ್ಯ ಅಂತ ತಿಳ್ಕೊಬೇಡಿ. ಆತ್ಮದ ವಿಚಾರ ಬಂತು, ಕೋಪದ ವಿಚಾರ ಬಂತು, ಸೆಕ್ಸ್ ವಿಚಾರ ಬಂತು, ಭೂತಕಾಲದ ವಿಚಾರ ಬಂತು, ಭವಿಷ್ಯದ ಕಾಲದ ವಿಚಾರ ಬಂತು, ಕಲ್ಪನೆ, ಆಸೆ, ಇವೆಲ್ಲ ವಿಚಾರಗಳು ಸತ್ಯ ಅಲ್ಲ. ಇದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಯಾವ ವಿಚಾರಕ್ಕೂ ಬೆಲೆ ಕೊಡಲ್ಲ, ಕೊಡೋಕ್ಕೂ ಅರ್ಥನೂ ಇಲ್ವಲ್ಲ ಅಂತ ನಮ್ಗೆ ಅರ್ಥ ಆಗಿರುತ್ತೆ. ಯಾವುದೇ ವಿಚಾರ ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ, ಅದು ಕೂಡ ಒಂಥರ ಚಿತ್ರ. ನಾವು ವಿಚಾರದಿಂದ ಬೇರಾದಾಗ ಅದಕ್ಕೆ ನಾವು ವ್ಯಾಲ್ಯೂ ಕೊಡಲ್ಲ. ಯಾಕೆ ಕೊಡಲ್ಲ? ನಮ್ಗೆ ಸತ್ಯ ಗೊತ್ತಿದೆ ಇದು ಸುಳ್ಳು ಅಂತ. ನೀವು ಏಕಾಂತದಲ್ಲಿದ್ದಾಗ, ಮನಸ್ಸಲ್ಲಿ ವಿಚಾರ ನಡೆದೇ ಇದ್ದಾಗ ಶೂನ್ಯ, ಶಾಂತಿ, ಆನಂದ, ಪ್ರೇಮ, ಸೌಂದರ್ಯದ ಅನುಭವ ಆಗುತ್ತೆ. ಒಂದೊಂದ್ಸಲ ನಿಮಗೂ ಆಗಿರುತ್ತೆ. ಒಳ್ಳೆ ಒಂದು ಪಾರ್ಕಲ್ಲಿ ಹೋದಾಗ ಅಥವಾ ಯಾವುದಾದ್ರೂ ಕಾಡಲ್ಲಿ ಹೋದಾಗ ಮನಸ್ಸಲ್ಲಿ ವಿಚಾರಗಳು ಬರೋದು ಸ್ಟಾಪ್ ಆಗಿರುತ್ತೆ. ಶಾಂತಿ, ಪ್ರಸನ್ನ ಅನುಭವ ಆಗುತ್ತೆ. ಇದೇ ಧ್ಯಾನ. ನಾವೇನು ಮಾಡ್ತೀವಿ ಅಂದರೆ ವಿಚಾರ ಹೊತ್ಕೊಂಡು ತಿರ್ಗಾಡ್ತಿರ್ತೀವಿ. ಒಂದು ಒಳ್ಳೆ ಪ್ಲೇಸಲ್ಲಿ ಹೋದ್ರೂ ಸಮೇತ ನಮ್ಗೆ ಖುಷಿ ಆಗಲ್ಲ, ಯಾಕಂದರೆ ಒಳಗಡೆ ವಿಚಾರ ಹೊತ್ಕೊಂಡು ತಿರ್ಗಾಡ್ತಾ ಇರ್ತೀವಿ. ನಾಳೆ ನಾನು ಇಂಥ ಕಡೆ ಹೋಗ್ತೀನಿ, ಅಲ್ಲಿ ಈ ರೀತಿ ಮಾಡ್ತೀನಿ, ಆ ರೀತಿ ಮಾಡ್ತೀನಿ ಅಂತ ನೀವು ಖುಷಿ ಪಡ್ತೀರ. ಅದು ಕಲ್ಪನೆಯ ಖುಷಿ. ವಿಚಾರ ಮಾಡಿ ಆನಂದ ಪಡಲಿಕ್ಕೆ ಆಗಲ್ಲ, ವಾಸ್ತವಿಕದಲ್ಲಿ ಇಲ್ಲ ಅದು. ಏನು ಮಾಡ್ಬೋದು? ನೀವು ಧ್ಯಾನಕ್ಕೆ ಏನು ಮಾಡಬೇಕು ಅಂದರೆ ಕಣ್ಮುಚ್ಕೊಂಡು ಕೂತ್ಕೊಂಡು ಯಾವುದೇ ವಿಚಾರ ಬರಲಿ ಅದಕ್ಕೆ ವ್ಯಾಲ್ಯೂ ಕೊಡಬೇಡಿ. ಜಾಸ್ತಿ ವ್ಯಾಲ್ಯೂ ಕೊಟ್ಟಷ್ಟು ಜಾಸ್ತಿ ವಿಚಾರ ಬರ್ತವೆ, ಕಡಿಮೆ ವ್ಯಾಲ್ಯೂ ಕೊಟ್ಟಷ್ಟು ಕಡಿಮೆ ವಿಚಾರಕ್ಕೂ ಬರ್ತವೆ. ವಿಚಾರಕ್ಕೆ ಯಾಕೆ ಬಂದೆ ಅಂತಲೂ ಕೇಳಿಕ್ಕೆ ಹೋಗಬೇಡಿ, ಮಹತ್ವನೂ ಕೊಡಬೇಡಿ. ನಿನ್ನಿಂದ ನನಗೆ ಏನೂ ವ್ಯತ್ಯಾಸ ಆಗಲ್ಲ ಅನ್ನೋ ಥರ ಇದ್ದಾಗ ವಿಚಾರ ಬಂದಾಗತ್ತೆ. ವಿಚಾರಗಳು ಬರೋದು ನಿಂತಾಗ ಶೂನ್ಯ, ಶಾಂತಿ, ಆನಂದದ ಅನುಭವ ಆಗುತ್ತೆ. ಇದನ್ನು ಕೇಳಿಸ್ಕೊಂಡ ಮೇಲೆ ಸುಮ್ಮನೆ ಒಂದು 2 ನಿಮಿಷ 3 ನಿಮಿಷ ಪ್ರಯೋಗ ಮಾಡಿ ನೋಡಿ, ಆವಾಗ ಅನುಭವ ಆಗುತ್ತೆ.